ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ? ತಾನು ಕೂಡ ಆರಾಮದೀನಿ. ಬೆಳಗ್ಗೆ 8:30 ಆಗೈತಿ. ಇವಾಗ ಲಾಗ್ ಚರ್ಮನ್ ಸ್ನೇಹಿತರೆ. ನಿನ್ನೆ ರಾತ್ರಿ 8 ಗಂಟೆಗೆ ಬಂದು ಮನೆ ಓಪನಿಂಗ್ ಮುಗಿಸ್ಕೊಂಡು ಬಂದು ಫುಲ್ ಸುಸ್ತಾಗ್ಬಿಡ್ತು. ಏನು ವಿಡಿಯೋ ಕಂಟಿನ್ಯೂ ಮಾಡೋದು ಆಗಲಿ ಸ್ನೇಹಿತರೆ. ಟೈಮ್ ನೋಡ್ತಿರ್ಬೇಕು, 8:30 ಆಗೈತೆ ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಅವರು ಬಟ್ಟೆ ಹೋಗಿದ್ವಲ್ಲ, ಅವರು ನಮಗೆ ಆಂಟಿಯರು ಬಟ್ಟೆ ಮಾಡಿ ಕಳ್ಸ್ಯಾರ ಸ್ನೇಹಿತರೆ. ನೋಡಿ ಸದಾ ಬೆಂಡೆಕಾಯಿ ಪಲ್ಯ ಮಾಡೀನಿ. ಶ್ರಾವಣಿ ಜಾಕ ಮಾಡಿಸ್ಬೇಕ್ರಿ. ಈಗ ಸ್ಕೂಲ್ಗೆ ಹೋಗ್ತಾರೆ ಇವತ್ತು. ಹಾಂ ಅವನು ಬರ್ತಾರೆ. ಇವಾಗ ನೋಡಿ ಡ್ರೆಸ್ ಒಟ್ಟು ವಾಶ್ ಮಾಡ್ಕೊಂಡು ಸ್ನೇಹಿತರೆ. ಬಟ್ಟೆ ಕಂಡಾಪಟ್ಟಿ ಬಟ್ಟೆ ನೀವು ಮನೆ ಓಪ್ಲಿಂಗ್ ಇತ್ತಲ್ಲ, ಹಾಗೆ ಉಸು ಬಟ್ಟೆ ಬಿಟ್ಟು ಹೋಗೀನಿ. ಇವಾಗ ನೀರು ಕಾಸಕ್ಕೆ ಇಟ್ಟಿನಿ. 8:30 ಆಗೈತೆ. ರೊಟ್ಟಿ ಮಾಡಬೇಕು. ಬೆಂಡೆಕಾಯಿ ಪಲ್ಯ ರೆಡಿ ಆಗಿ ಸ್ನೇಹಿತರೆ. ಈಗ ನೋಡಿ ಬೆಂಡೆಕಾಯಿ ಪಲ್ಯ ಮಾಡೀನಿ, ರೊಟ್ಟಿ ಮಾಡಬೇಕು. ನೀರು ಕಾಸೀನಿ. ಅವ್ರು ಜಾಕ ಮಾಡಿಸ್ತೀನಿ ಈಗ. ಶ್ರಾವಣಿ ಜಾಕ ಮಾಡಲ್ಲ. ನೀರು ಕಾದಾವು. ನೀರು ಬಾಟ್ಲಿ ತುಂಬ್ಕೊ. ತೊಳೆದಿಲ್ಲ ಸ್ವಚ್ಛ ಕ್ಲೀನಾಗ ತುಂಬ್ಕೊಂಡಿ. ಇಷ್ಟು ಬಟ್ಟೆ 2 ದಿನ ಬಟ್ಟೆ ಕುಡಿಯೋ ನೀರು ಬಂದ. ಶ್ರಾವಣಿ ಬರೀ ಸ್ನೇಹಿತರು ಜಾಕ ಮಾಡಿ ರೊಟ್ಟಿ ಮಾಡಾಗ ಮತ್ತೆ ಕುಡಿಯೋಕೆ ಕಂಟಿನ್ಯೂ ಮಾಡಿ ನೋಡಿ ಸ್ನೇಹಿತರೆ. ರೊಟ್ಟಿನೂ ಮಾಡಿದೆ. ಇನ್ನಿಷ್ಟು ಬಾಂಡೆ ಎಲ್ಲ ತೆಗಿಬೇಕು. ತಿಕ್ಕಿಟ್ಟು ಒರೆಸ್ಬೇಕು. ನಾನು ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕಂದ್ರೆ ನೀರು ಬಂದೂರಿ ಕುಡಿಯೋ ನೀರು ತುಂಬಿದೆ. ಲೇಟ್ ಆಯಿತು. ಮತ್ತು ಶ್ರಾವಣಿ ಹೋದ್ಲು, ಮತ್ತು ಗ್ಯಾಸ್ ಹೊರ್ತೈತೆ ಬಿಡು. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಅಂತ ಮಾಡಾಕತ್ತೀನಿ. ಶ್ಯಾಮ್ಕುಮಾರ್ನ ಹೋಗ್ಯಾನ, ಶ್ರಾವಣಿನ ಹೋಗ್ಯಾಳ. 10 ಗಂಟೆ ಆಗೈತೆ ರೀ. ರೊಟ್ಟಿ ಒಂದಿಷ್ಟು ಇನ್ನೂ ಸ್ವಲ್ಪ ಇಟ್ಟಿತ್ತು ಅವ್ರಿಗಿಂದ. 9 ಗಂಟೆ ಮತ್ತು ಗ್ಯಾಸ್ ಬಂದ್ ಮಾಡಿ ಬಟ್ಟೆ ಗಿರಿಯಕ್ಕೆ ಬಂದಿದ್ದು ಸ್ನೇಹಿತರೆ. ಮತ್ತು ಅವ್ರಿಗೆ ಬಟ್ಟೆ ಕೊಟ್ಟೆ. ರೊಟ್ಟಿ ಬೆಂಡೆಕಾಯಿ ಪಲ್ಯ ನೋಡಿ. ಬೆಂಡೆಕಾಯಿ ಪಲ್ಯ ಈಗ ಎಲ್ಲರದು ಊಟ ಆಗಿದೆ ಸ್ನೇಹಿತರೆ. ನಾನು ಕೂಡ ಬ್ರಷ್ ಮಾಡಿ ಊಟ ಮಾಡಿ ಇದು ಮಾಡ್ತೀನಿ ರೀ. ಬಟ್ಟೆ ಒಗಿತೀನಿ. ಕಂಡಪಟ್ಟಿ ಬಟ್ಟೆದವ್ರು ನಿನ್ನೆ ಆ ಕಡೆ ಫಂಕ್ಷನ್ಗೆ ಹೋಗಿದ್ದವು. ಒಂದು ಡ್ರೆಸ್ ಹೋದ್ರು ಕೊಟ್ಟನವ್ರಿಗೆ. ಇವೆಲ್ಲ ಮುಸ್ರಿ ಎಲ್ಲ ಒಟ್ಟು ಕ್ಲೀನ್ ಮಾಡ್ಕೊಂಡು ಮತ್ತು ಸಾಬೂನು ಪುಡಿ ಬಟ್ಟೆ ಎದ್ದು ಕಂಟಿನ್ಯೂ ಮಾಡ್ತೀನಿ ರೀ ವಿಡಿಯೋ ಸ್ನೇಹಿತರೆ. ಎಲ್ಲ ಬಟ್ಟೆನೂ ಸಾಬೂನು ಪುಡಿಯಾಗ ಎದ್ದೆ. ಬಟ್ಟೆ ಗಿರಿಯಕ್ಕೆ ಬಂದಿದ್ರು. ನೋಡಿದ್ರು ಏನೂ ತೊಗೊಲಿಲ್ಲ. ಟಾಪ್ಗಳು ಇಷ್ಟ ಇಲ್ಲ ಅಂತ ಹುಡುಗಿಯರಿಗೆ ಓದು. ಇದೆಲ್ಲ ಮನೆಯೂ ಕ್ಲೀನ್ ಮಾಡೀನಿ. ರೊಟ್ಟಿ ಪಟ್ಟಿ ತಿಕ್ತೀನಿ. ಬ್ರಷ್ ಮಾಡಿ ಹಲ್ಲು ತಿಕ್ಕೀನಿ. ಹಲ್ಲು ತಿಕ್ಕೊಂಡು ಊಟ ಮಾಡೀನಿ. ಈಗ ಅಷ್ಟು ಬಾಂಡೆನ ತಿಕ್ಕಿ ನೋಡಿ. ಇಷ್ಟು ಬಾಂಡೆನ ತಿಕ್ಕಿ ಸ್ವಲ್ಪ ಇದು ಬಾಂಡೆ ಇಲ್ಲ. ನೀರು ಬಂದು ಕುಡಿಯೋ ನೀರು ಇಷ್ಟು 2 ಬಕೆಟ್ ಬಟ್ಟೆ ಸೋಪಿನ ಪುಡಿಯಾಗ ಎದ್ದಿಟ್ಟಿನಿ. ಇಷ್ಟು ಬಟ್ಟೆ ಒಗಿಬೇಕು ನೋಡಿ. ಈ ಥರ ಇದೆ ನೋಡಿ ವಾತಾವರಣ. ನಿನ್ನೆ ನಮ್ಮ ಮನೆ ಓಪ್ಲಿಂಗ್ ಆಗ್ಯಾವ್ರಿ. ಇಲ್ಲಿನೂ ಊಟ ಅಡುಗೆ ಮಾಡಿಸ್ಯಾರ. ಹುಟ್ಟು ಬಗುನ್ಗಳು ಹಂಗೆ ಇಟ್ಟಾರ. ನಿನ್ನೆ ಶ್ರಾವಣಿ ಮನೆ ಓಪ್ಲಿಂಗ್ ಹೋಗಿದ್ವಲ್ಲ ಸ್ನೇಹಿತರೆ. ಶ್ರಾವಣಿ ಏನಂತ ಅಂದ್ರೆ ಇಂಥ ಮನೆ ಯಾವಾಗ ಕಟ್ಟಿಸ್ಬೇಕವ ನಾ ಅಂತೀನಿ ರೀ. ಅಂದ್ರೆ ಇದ್ರಕ್ಕಿಂತ ತ್ರಿಬಲ್ ಇದು 3 ಅಂತಸ್ತಿ ಮನೆ ಕಟ್ಟಿಸ್ತೀವಿ ಮಮ್ಮಿ. ನಾ ಶಾಲೆ ಕಲಿತು ನೌಕರಿ ತೊಗೊಂಡು 3 ಅಂತಸ್ತಿ ಮನೆ ಕಟ್ಟಿಸಿ ಲಗ್ನ ಮಾಡ್ಕೊತಾ ಅಂತೀರಿ. ಆಕಿನ ತಳಗೆ ತಾಯಿರ್ತಾಳಂತ. ಚಿನ್ನೆನ ಮ್ಯಾಗಿ ಮನ್ಯಾಗ ಇರ್ತಾಳಂತ. ಏನು ಹೇಳ್ತಾಳ್ರಿ ಮಾತು ಶ್ರಾವಣಿ. ಅಷ್ಟು ಮಾತಾಡ್ತಾಳೆ. ಮತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ರಲ್ಲ, ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ಅವರು ರಿಲೇಷನ್ ಆಗ್ಬೇಕ್ರಿ ನಮ್ಮ ಆಂಟಿಯರಿಗೆ. ನನ್ನ ಪರಿಚಯ ಇಲ್ಲ ಆದ್ರೆ ಅವರು ವಿಡಿಯೋ ನೋಡ್ಕೇರಿ ಮಾತಾಡಿದ್ರು. ಅವರು ವಿಡಿಯೋದ ನೋಡಿರ್ಬೇಕು ನೀವು. ನಿನ್ನೆ ಅವರು ಎಷ್ಟು ಶ್ರಾವಣಿನೇ ಎಲ್ಲರೂ ಇಷ್ಟಪಡ್ತಾಳೆ ನೋಡಿ. ಶ್ಯಾಮ್ಕುಮಾರ್ನ ಇಷ್ಟ ಇಲ್ಲ ನಾನೇ ಕೇಳಿದ್ದೀನಿ ರೀ. ಇಲ್ಲ ಶ್ಯಾಮ್ಕುಮಾರ್ನ ಇಷ್ಟ ಅದ, ಶ್ರಾವಣಿನೂ ಇಷ್ಟ ಅದ. ಆದರೆ ಶ್ರಾವಣಿ ಜಾಸ್ತಿ ನಂಗೆ ಹೆಲ್ಪ್ ಮಾಡ್ತಾಯಿಲ್ಲ. ಹಿಂಗಾಗಿ ಎಲ್ಲರೂ ಇಷ್ಟಪಡ್ತೀರಿ. ಯಾಕೆ ಕಷ್ಟಕ್ಕೆ ಹೆಲ್ಪ್ ಮಾಡೋರು ಇಷ್ಟ ರೀ. ಶ್ರಾವಣನ ಹೆಲ್ಪ್ ಮಾಡ್ತಾನೆ ರೀ. ಅದಷ್ಟು ನಾನು ಸಾಂದೈತಿ. ಆದಷ್ಟು ಅದಕ್ಕೆ ಉಡಾತನ ಸ್ವಲ್ಪ ಭಾಳ ಐತೆ ಶ್ರಾವಣನ ಉಡಾತನ ಭಾಳ ಸಿಕ್ಕಾಪಟ್ಟೆ ಉಡಾತನ. ನಿನ್ನೆ 2 ಡ್ರೆಸ್ ಕಳ್ದ ನೋಡಿ. ಅಲ್ಲೊಂದು ಡ್ರೆಸ್ ಮತ್ತು ಚೇಂಜ್ ಮಾಡಿದೆ. ಶ್ರಾವಣಿನೂ ಚೇಂಜ್ ಮಾಡಿದ್ಲು. ನಾನು ಸೀರೆ ಚೇಂಜ್ ಮಾಡಿದ್ದೆ ಸ್ನೇಹಿತರೆ. ಆದರೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಲೇಟ್ ಆಗಿಬಿಡ್ತು. ಎಲ್ಲ ಆಂಟಿಯವರು ಬೈದೆಲ್ಲ ಮಾತು ಹೇಳ್ಕೊತ ಕುಂತ್ಬಿಟ್ವಿ. ವಿಡಿಯೋನೇ ಮಾಡಲಿಲ್ಲ. ಎಷ್ಟು ಮಾಡೀನಿ ಅಷ್ಟು ವಿಡಿಯೋ ಶೇರ್ ಮಾಡೀನಿ. ನೋಡಿರಿ ನೀವೆಲ್ಲ ವಿಡಿಯೋ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬನ್ನಿ 2 ಬಟ್ಟೆ ಹೋಗೋದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು 2 ಬ್ಲೌಸು ಉಕ್ಸ್ ಹಚ್ಚಬೇಕು. 2 ಬ್ಲೌಸು ಕಟ್ ಮಾಡಿ ಟಿಚ್ ಮಾಡಬೇಕು. ಮದುವೆ ಐತ್ರಿ. ಮದ್ವೆಗೆ ಹೋಗಬೇಕು ನೋಡಿ. ಮದ್ವೆಗೆ ಒಂದು ಹೋಗ್ಬೇಕು. ಯಾಕಡೆ ಅವು 2 ಬ್ಲೌಸ್ ಸ್ಟಿಚ್ ಮಾಡಬೇಕು. ಪಿಕೋ ಹಾಕೋದಾವು ಎಲ್ಲನೂ ಮಾಡ್ಕೋಬೇಕು ಸ್ನೇಹಿತರೆ. ಬಡ ಬಟ್ಟೆ ಬಡ್ದು ಹಾಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬ್ಲೌಸ್ ಕಟ್ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಅಷ್ಟು ಬಟ್ಟೆ ತೊಳೆದೆ. ಅಷ್ಟು ಬಟ್ಟೆ ತೊಳೆಕೇರಿ ಹೊರ್ಯಾಕೆ ಬಂದೆ. ಬಟ್ಟೆ ಗಿರಿಯಕ್ಕೆ ಬಂದು ಬಿಸಿಲು ಬಿದ್ದೈತ್ರಿ. ಈಗ ಒಣೆ ಹಾಕ್ಬಿಡ್ತೀನಿ. ಟೈಮ್ 1:15 ಆಗೈತೆ.
ಇನ್ನು ಉಕ್ಸ್ ಹಚ್ಚೋದು 2 ಉಕ್ಸ್ ಹಚ್ಕೊಡ್ಬೇಕು. ಅವರು 2 ಗಂಟೆಗೆ ಹೋಯ್ತಿಂದಾರೆ ಬ್ಲೌಸು. ಉಕ್ಸ್ ಹಚ್ಬೇಕಂತ ಅವನು ತಳಗಿಟ್ಟೆ. ಬಟ್ಟೆ ಒಣಗ್ಯಾಕೆ ಹಾಕಿ ಬಂದು ಹಚ್ಚಿದ್ರಾತ ಅಂತೇಳಿ ಇಟ್ಕೊಂಡು ಕುಂತು ನೋಡಿ. ಟೈಮ್ ಒಂದು 10:20 ಆಗೈತಿ. ಇಷ್ಟು ಬಟ್ಟೆ ಇದ್ದು ನೋಡಿ ಸ್ನೇಹಿತರೆ. ನಿನ್ನೆ ಓಪ್ಲಿಂಗ್ ಹೋಗಿದ್ದು ಎಲ್ಲ ಇಷ್ಟು ಸಿಕ್ಕಾಪಟ್ಟೆ ಬಟ್ಟೆ ಅದಾವೆ. ಇಷ್ಟು ಸಜ್ಜಾಗಿ ಕೊನೆ ಹಾಕ್ಬಿಡ್ತೀನಿ ರೀ. ಬಿಸಿಲೈತೆ ಅನ್ನೋರಾಗ ಮಳೆ ಬಂದುಬಿಡುತ್ತೆ ರೀ. ಅದಕ್ಕೆ ಬ್ಯಾಡ ಇದು ಬೇಡ ಅಡ್ಡಾಡ್ದಾಗ ಬೇಡ ಅಂತೆ. ಯಾಕಂದ್ರೆ ಇವು 3 ಉಕ್ಸ್ ಹಚ್ಚಬೇಕು. ಇವ್ಸು ಬಟ್ಟೆ ಒಣೆ ಹಾಕಿ ಬಂದು ಉಕ್ಸ್ ಹಚ್ಚ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಬಟ್ಟೆ ಗಿರಕ್ಕೆ ಬೈದರು, ಕಿತ್ತಾಡಿಕೆರೆ ಹಂಗೆ ಹೋದ್ರು. ಮತ್ತು ಅಷ್ಟು ಜೋಡಿಸಿದೆ. 1 ತಾಸು 12:30 ಬಟ್ಟೆ 1:30 ತನಕ ಅವ್ರದ್ದೇ ಆಯ್ತು ನೋಡಿರಿ. ತೋಲ್ಲ ಬಿಡಿಲ್ಲ. ಸುಮ್ಮನೆ ಇವತ್ತು ಮುಂಜಾನೆ ಎದ್ದಿನ ಸುಟ್ಟೋದು ಕಿತ್ತಾಡ್ಸೋದು ಒಯ್ಯೋದು ಎಲ್ಲ ಬಿಡೋರು ಅಷ್ಟೈತೆ. ಭಾಳ ಬೇಜಾರು. ಕಿತ್ತಾಡ್ಸಿದಕ್ಕೂ ಒಂದರ ಹೋದ್ರೆ ಬೇಯಿಸಿ ಹಂಗೆ ಹೋಗ್ಬಿಟ್ರೆ ಬೇಜಾರಾಗುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ. ವ್ಯಾಪಾರ ಅಂದ್ಮ್ಯಾಗ ಇದೆಲ್ಲ ಸಹಜ. ಬೇಜಾರು ಲಾಭ ನಷ್ಟ ಲಕ್ಷಣ ಸಹಜ ನೋಡಿ. ವ್ಯಾಪಾರ ಮಾಡಾಕತ್ತೋರು ಎಲ್ಲನೂ ಗಟ್ಟಿ ಆಗ್ಬೇಕು ರೀ. ಲಾಭ ಬಂದರೂ ಗಟ್ಟಿ ಆಗಬೇಕು, ಲಕ್ಷಣ ಬಂದರೂ ಗಟ್ಟಿ ಆಗಬೇಕು. ಬನ್ನಿ ಸ್ನೇಹಿತರೆ, ಉಕ್ಸ್ ಹಚ್ಚ ಮತ್ತು ಇಷ್ಟು ಬಟ್ಟೆ ಒಣಗ್ಯಾಕೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಬಟ್ಟೆ ಎಲ್ಲ ಒಣಗ್ಯಾಕಿ ಕದ ಹಾಕ್ಕೊಂಡು ತಳ್ಯಾಕೆ ಬಂದೆ. ಇವಾಗ ಜೋಳದ ಹಿಟ್ಟು ಖಾಲಿ ಆಗೈತೆ ನೋಡಿರಿ. ಜೋಳದ ಹಿಟ್ಟು ಖಾಲಿ ಆಗೈತೆ. ನಮ್ಮ ಶ್ರವಣ ಬಂದು ನೋಡಿ. ಶ್ರವಣ ನಿನ್ನ ಮಾತ್ರ ಮಸ್ತ್ ಕಿಡಿಗೆ ಮಾಡ್ಯಾನ್ರಿ ಸ್ನೇಹಿತರೆ. ಅದಕ್ಕೆ ಹೇಳಿ ನೀವು ಯಾವ ನಾಚಿಗಾರ ಐತಿರಲ್ಲ ಸ್ನೇಹಿತರೆ. ಏನಂತ ನೋಡಿ, ಏನು ಕಿಡಿಗೇಡಿ ಮಾಡೀನಿ ಹೇಳಿ ಅಂತ. ಏನೇನು ಕಿಡಿಗೇಡಿ ಮಾಡಿ ಹೇಳು. ಇಷ್ಟು ಉಕ್ಸ್ ಹಚ್ಬೇಕಂತ ಇಟ್ಟಿನಿ. ತಗೊಂಡು ಇಟ್ಟೀನಿ. 1:30 ಆಯ್ತು ರೀ. ಜಳಕ ಮಾಡೀನಿ. 2 ಗಂಟೆ ಆಗೈತಿ. ಇವಾಗ ಜಳಕನೇ ಲೇಟ್ ಆಯ್ತು ನೋಡಿ. ಪೂಜೆನೂ ಆಯಿತು. ಸುಮ್ಮನೆ ಶನಿವಾರಲ್ಲ ಸಿಂಪಲ್ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗಿನಿ ಊಟ ಮಾಡ್ಬೇಕ್ರಿ. ಮುಂಜಾನೆ ಬಟ್ಟೆ ಒಗಿಕ್ಕಿಂತ ಮೊದಲು 2 ರೊಟ್ಟಿ ತಿನ್ಕೊಂಡಿದ್ದೆ. ಇವಾಗ ಬಟ್ಟೆನೂ ಒಂದು ನೈಟಿ ಐತ್ರಿ ನಂದು, ತೋಸಿಟ್ಟಿನಿ ಇಲ್ಲೇ. ಆಮೇಲೆ ಒಗಿತೀನಿ ಸ್ನೇಹಿತರೆ. ಒಂದು ನೈಟಿ, ಒಂದು ಜಂಪರ್, ಒಂದು ಲಂಗ ಟಿಕ್ ಹಾಕ್ಬೇಕಂದ್ರೆ 2 ಗಂಟೆ ಆಗೈತೆ. ಊಟ ಮಾಡ್ಕೊಂಡು 2 ಬ್ಲೌಸ್ ಕಟ್ ಮಾಡೋದವು, ಪಿಕೋ ಹಾಕೋದವು, ಯಾವ್ದು ಮಾಡೋದು ಯಾವ್ದು ಬಿಡೋದು ಯಾವುದು. ಮತ್ತು ಸೋಮವಾರ ಮದುವೆಗೆ ಹೋಗ್ಬೇಕು. ಸೋಮವಾರ ಮದುವೆ ಐತಿ. ಮತ್ತು ಅಡ್ಡಾಡ್ದಾಗ ಬರ್ತಾವೆ ರೀ. ಏನೇ ಮಾಡ್ಬೇಕನ್ನ ಹಂಗೆ ಟೀಚಿಂಗ್ ಮಾಡ್ಕೋತ ಮಾಡಿದ್ವಿ ಅಂದ್ರೆ ಹಂಗೆ ಟೀಚಿಂಗ್ ಬೇಸರ ಆಗಲ್ಲ. ಬಿಡೋದು ಟೀಚಿಂಗ್ ಮಾಡೋದಂದ್ರೆ ಬೋರ್ ಆಗುತ್ತೆ ನೋಡಿ. ಶ್ರವಣ ಹೋಗಿ. ಶ್ರವಣ ಏನು ಬೇಕು ನಿನಗೀಗ? ಹಾಂ, ಯಾಕಲ್ಲ ಬಜ್ಜಿನ ನೀನು ತಿಂದಿರಲ್ಲಿ? ಹಾಂ, ನೀನು ತಿಂದಿರ ಮತ್ತೆ ಬೇಕಾ? ಬಾ. ಒಟ್ಟು ಇದಕ್ಕೆ ಭಾರಿ ಪಕ್ಕದ ನೋಡಿವ. ಹಾಂ, ತಿನ್ನಂದ್ರೆ 1 ನಂಬರ್ ಅದ ನೋಡು. ಏನು ಬಾಯ ನೀನು ಚಿವಲ್ಸು. ಯಾರಿದ್ರು ಅಂಗಡ್ಯಾಗ? ಅಕ್ಕ ಆಂಟಿ ಬಿಸಿ ಕೊಡನ್ಬೇಕಿಲ್ಲ? ಬಿಸಿ ಸುಡ್ತಾವ ನೋಡೋಣ. ನೋಡಿ ಊಟ ಮಾಡಿ ಬನ್ನಿ. ಬಜ್ಜಿ ತರೋ ಸಲ ವೇಟ್ ಮಾಡಾಕ್ತಿದ್ವಿ. ತೊಗೊಂಬಂದು ನೋಡಿ ಸ್ನೇಹಿತರೆ. ಈಗ ನಿನ್ನೆ ತಿಂದಾಡ್ರಿ ಮತ್ತು ಬಜ್ಜಿ ಅನ್ನೋಕೆ ಊಟವನ್ನ ಬಜ್ಜಿ ಬೇಕಾದ್ರೆ ನಾಲ್ಕು ಹೌದಿಲ್ಲ. ಬಜ್ಜಿ ಇದ್ರೆ ಉಣ್ತೀನಿ ನಾವು. ದಿನ ಬೇಡ್ತೀನು. ಅಕ್ಕಗ ಶ್ರವಣಿಗೆ ಏನು ನಡಿ. ಯಾಕೆ ನಿಮ್ಮ ಅಕ್ಕ ನಿಮ್ಮ ಬಂಗಾರ ಅಕ್ಕ? ಹಾಂ, ಅವಾಗ ಏನ್ರ ಇತ್ತದು ನಮ್ಮ ಅಕ್ಕಗ. ಅವು ನಿಮ್ಮ ಅಕ್ಕ ಇಷ್ಟ ಇಲ್ಲ ಹಿಂಗೆ ಹೆಂಗೆ ಸೋಗ್ ಮಾಡ್ತಾರೆ ನೋಡಿ. ಸೋಗ್ ನೋಡ್ಲಾರ ಬಾದನಾಗಿ ಸ್ನೇಹಿತರೆ ನೋಡಿ ಹೆಂಗೆ ಮಾಡ್ತಾರೆ ನೋಡಿ. ಹಾಂ, ಒಂದು ಆಡಾಡಪ್ಪ, ಒಂದು ಆಡಾಡ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಬರ್ರಿ ಊಟ ಮಾಡೋಣ ಬರ್ರಿ. ಇವಾಗ ಸ್ನೇಹಿತರೆ ಊಟ ಮಾಡೋಣ. ಅರ್ಧ ಊಟ ಆಯಿತು. ವಿಡಿಯೋ ಕಂಟಿನ್ಯೂ ಮಾಡೋದೇ ಮರುತ್ತೆ. ಶ್ರವಣ ಬಜ್ಜಿ ತೊಗೊಂಡು ತಿನ್ನಾಕತ್ತ ನೋಡಿ. 30 ರೂಪಾಯಿ ತರಿಸಿ ನೋಡಿ. 20 ರೂಪಾಯಿಗೆ 4, 30 ರೂಪಾಯಿ ಕಾರ್ ಬಂದಿದ್ದು. ಎಲ್ಲಿ ಕುಂತು ತಿನ್ನಾಕತ್ತ ನಮ್ಮ ಮೂಲ್ಯಾಗ? ಯಾಕಪ್ಪ ಅಲ್ಲೇ ಕುಂತಿ? ಮಂದಿ ಯಾರು ಬರ್ತಾರೆ ಇಲ್ಲಿ ನೋಡಾಕ? ಬಾ ಬಜ್ಜಿ ಮಂದಿ ನೋಡ್ತಾರ ನೋಡಿ. ಎಂತ ಬಜ್ಜಿ ಇವಾಗ ಈ ಥರ ಮಾಡ್ಯಾರ ನೋಡಿ ಬಜ್ಜಿ. ಸಣ್ಣ ಮನ್ಯಾಗ ಮಾಡ್ದಂಗೆ ಮಾಡಿರ್ತಾರೆ. ಬೇಡ್ದಾಗ ಮಕ್ಳಿಗೆ ಮಾಡಿ ಬೇಡ್ದಾಗ ಮಾಡಿಕೊಡೋಕ್ಕಲ್ಲ ತರ್ಸಿದ್ ನೋಡಿ ಅಂಗಡ್ಯಾಗ. ನಾ ಒಂದು ಹೊಟ್ಟೆ ತಿಂದೀನಿ. ತಿನ್ ಬನ್ನಿ, ನಾನು ರೊಟ್ಟಿ ಉಣ್ತೀನಿ. ತಿನ್ನೋ ಯಾಕೆ ಮತ್ತೆ ತಿಂತೀನಿ? ಒಂದೇ ಸಾಕು. ಯಾಕೆ
ಯವ್ವ ಇವನೇ ಅದನ್ರಿ ಭಾಳ ಬೇರೆ ನೋಡಿ ಬಿಸಿ ಬರ್ತಾ ಮತ್ತೆ ಯಾಕೆ ಒಂದು ತಿನ್ನಕತ್ತಿ ಬಿಡೋದನ್ನ ಏನು ಬೇರೆ ಅಲ್ಲ ತಿನ್ನೋವು ಇಡಕ್ಕೆ ಹಾಕೋಗಿಡು ಮುಚ್ಚಿ ಸಾಕಿ ರೊಟ್ಟಿ ಉಂಡವು ಕೈವಲಿಗೆ ಕಜ್ಜಿ ಗುಂಡಿ ಮಾಡಿ ನೋಡ್ರಿ ಇವನ ಉಸು ಹೋಗಿ ಹಚ್ಚಿದೆ ಹೋಗಿ ಹಚ್ಚಿ ಶ್ರಾವಣ ಮಲ್ಕೊಂಡೆ ಒಂದು ಹಾಸ್ಕೊಂಡು ಒಂದು ಹಚ್ಕೊ ಮಲ್ಕೊಂಬಿಟ್ಟು ನೋಡಿ ಅಲ್ಲಿ ಎಲ್ಲಿ ಮುಕ್ಕೊಂಡು ಅಲ್ಲೇ ಮುಕ್ಕೊಂಡು ಗಂಗೋಜಿ ಅದು ಚಾಪೀಸ್ ತೊಗೊಂಡು ಅಷ್ಟು ಕೊರ್ದಾನ್ರಿ ಅಲ್ಲಿ ಅಮ್ಮಗಳೊಡಗ ಈಗ ಇಷ್ಟು ಕಜ್ಜಿ ಗುಂಡಿ ಮಾಡಿದ್ರೆ ಹೂವು ಹಚ್ಚೋದ ಲೇಟವ ಒಲಿದು ಅಷ್ಟೇ ಆಗುತ್ತೆ ಹೂವು ಹಚ್ಚೋದು ಅಷ್ಟೇ ಆಗುತ್ತೆ ಬೇಸರ ಯಾರಿಗೆ ವಿಡಿಯೋ ಮಾಡಿ ನಿನ್ನ ವಿಡಿಯೋ ಮಾಡಾಕತ್ತೀನಿ ಈಗ ಫೋನ್ಯಾಗ ಚಂದನ ನಂದು ವಿಡಿಯೋ ಮಾಡೋದು ನಮ್ಮ ಕೆಲಸ ಇದೆ ಬರ್ರಿ ಯಾರು ಕೂಡ ಫೋನ್ಯಾಗ ಮಾತಾಡಕತ್ತ ಅಂತೇಳಿ ಗಪ್ಪ ಅಂತಾಡ್ರಿ ಅಜ್ಜಿ ಬಂದಾಡ್ರಿ ಅಕ್ಕಿದು ಸೀರೆ ಐತೆ ಅಂತ ಒಲಿವು ಪಿಕೋ ಹಾಕೋದವು ಈ ಸದ್ ಪಿಕೋ 3:30 ಆಯ್ತು ಟೈಮ್ ಹೊತ್ತು ಹೆಂಗೆ ಹೊತ್ತ ಗೊತ್ತಿಲ್ಲ ಹಂಗೆ ಅಸ್ತ್ರಕ್ಕೊಬ್ಬರು ಬಂದರು ಅಸ್ತ್ರ ಕೊಟ್ಟೆ ಇವು 3 ಹೂವು ಹಚ್ಚಿದೆ ಮತ್ತು ಪಿಕೋ ಹಾಕೋಕೆ ಕೊಡಕ್ಕೆ ಬಂದರು ಪಿಕೋ ಹಾಕೋವು ಅದಾವ್ರಿ ನಾ ಅಷ್ಟು ಪಿಕೋ ಹಾಕೋದವು ತೆಗಿಬೇಕು ಒಂದಿಷ್ಟು ಸ್ವಲ್ಪ ಅದಾವು ಹಾಕಿಬಿಡ್ತೀನಿ ಪಿಕೋ ಇವತ್ತು ಪಿಕೋ ಹಾಕಿದ್ನೇ ಲಗ್ನದವ್ರು ಅವ್ರು ನಾ ಸಾಮಾರು ಲಗ್ನ ಐತಲ್ಲ ಅವ್ರು ಪಿಕೋ ಹಾಕೋದ 2 ಜಂಪರ್ ಹೊಲಿ ಅದಾವೆ ಸಾಮಾರು ಐತಲ್ಲ ನಾನು ಬಳಿ ಹಾಕ್ಸಂಬರಕ್ಕೆ ಕರೆಕ್ಟ್ ಬಂದಿದ್ರು ಹೋಲಿಲ್ಲ ನೋಡು ಎಲ್ಲಿ ಹೋಲಿವ ಹುಡ್ರು ಬಿಟ್ಟಕ್ಕೆ ಅಂತ ಹೋಲಿಲ್ಲವ ನೀನು ಬರೀ ಅಡ್ಡಾಡ್ದಾಗೆ ಗಂಗೋಜಿ ನೋಡಿ ಇಷ್ಟು ಹೂವು ಹಚ್ಚಿದೆ ಸಾಮಾರ ಬರ್ತಿ ಹೇಳ್ತಾರೆ ನಾನು ಸಾಮಾರು ಇದ್ಲಾಗ ನೀವು ಹೇಳ್ತಾರೆ ನಾವು ಹೇಳ್ತಾರೆ ಬನ್ನಿ ಸ್ನೇಹಿತರೆ ಮತ್ತು ಇಷ್ಟು ಪಿಕೋ ಹಾಕಾಗ ಪಿಕೋ ಹಾಕ್ತೀನಿ ರೀ ಪಿಕೋ ಹಾಕಿ ಇಲ್ಲಿಕ್ಕಂದ್ರೆ ಮಿಷನ್ ಸೆಟ್ ಮಾಡಿ ಪಿಕೋ ಹಾಕಿ ಮಿಷನ್ ತೆಗಿಬೇಕ್ರಿ ಇನ್ನೇ ಮಾಡ್ಕೋಬೇಕಾ ನೋಡ್ಕೋಬೇಕ್ರಿ ಹುಳ ಕಡಿಯಾಕತ್ತ ಶ್ರಾವಣಗ ಕರೆಂಟ್ ಒಂದು ಹೋಗ್ಯಾವು ಮತ್ತು ಹುಡ್ಯಾಕ ಕಂಟಿನ್ಯೂ ಮಾಡ್ತೀನಿ ರೀ ಬುಕ್ಸ್ ಮಾತ್ರ ಹಚ್ಚಿದೆ ಇದನ್ನೇ ಮದ್ವೆ ಉಟ್ಕೋಬೇಕಂತ ಮಾಡೀನಿ ಗಂಗೋಜಿ ಚಂದ ಇತ್ತಿಲ್ಲ ಜಂಪರ್ ಸೀರೆ ಚಂದ ಇತ್ತಿದ್ದು ಹಾಂ ಅರಿವಿ ನೋಡ್ಬೇಕವ ಬಾಯಾರಿ ಮಾಡಿ ಬಂದ್ಬಿಡ್ತೀನಿ ಆ ಕಡೆ ಅರಿವಿ ಪರಿವಿ ತಲೆ ಕಡ್ಸೋಣಕ್ಕೆ ಹೋಗಲ್ಲ ಅವ್ರೇನ ಅಂತಂಬ್ರ ಆತಾರ ಅತ್ತಿ ಮಾವ ಆತಾರ ಅತ್ತಿ ಮಾವ ಮಕ್ಕಳು ಅಲ್ಲ ಅಂತಂಬ್ರ ಆದ್ರೆ ಅರಿವಿ ಮಾಡಲ್ಲ ಈಗ ಮಾಡ್ತಾರೆ ಬಿಡು ಮಾಡೋರು ಬೇರೆ ಬಡ್ಡೆ ಅಂದರು ಮತ್ತು ನಮ್ಮ ಅತ್ತಿ ತಂಗಿನ ಮೈದ್ರಂದು ಮತ್ತು ದೂರನ ಅವರು ನಮ್ಮ ಅತ್ತಿ ತಂಗಿ ಮೈದ್ನಂದ್ರೆ ದೂರಲ್ಲ ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಬಟ್ಟೆ ಒಯ್ಯಲ್ರಿ ಇದು ಆಯರ್ ಮಾಡ್ಬಿಡ್ತೀನಿ ಪುಟ್ಟಕ್ಕನು 2 ಪತ್ಲ 4 ಅದಾವ 6 ಸೀರೆ ಪಿಕೋ ಹಾಕೋದು 6 ಸೀರೆಗೆ ಪಿಕೋ ಮಿಷನ್ ಜೇಟ್ ಮಾಡ್ಬೇಕು ಗಂಗೋಜಿ ಒಲೆಯಲ್ಲಂತಿ ಇಷ್ಟು ಬಾಟ್ ಅದ ಇಷ್ಟು ಕಟ್ ಮಾಡಬೇಕು ಅವು ಅಸ್ತ್ರ ಅರಿಬಿ ಒಬ್ರೊಬ್ರಿಗೆ ಬಟ್ಟೆ ಬರಲ್ಲ ಹೊಲ್ಯಾಕೆ ಬಟ್ಟೆ ಬರಲ್ಲ ಅಂತಾರ ನಮಗೆ ಹೊಲಿದಾಗವಲ್ಲ ಗಂಗೋಜಿ ಟೇಪ್ ತಗೊಂಡು ಕಟ್ ಮಾಡ್ತೀಯ ಗಂಗೋಜಿ ಕಟ್ ಮಾಡ್ತೀಯ ಬ್ಲೌಸ್ ಕಟ್ ಮಾಡ್ಬಿಡು ನೀನೇ ಕಟ್ಟಿ ಬರೀ ಮಾಡ್ದೆ ಒತ್ತದಾಗೈತೆ ಇವು ಲಗ್ನಕ್ಕೆ ಅರ್ಜೆಂಟಿನೇ ಬಂದು 2 ಹೂವು ಹಚ್ಚಿದ್ದೆ ಓದ್ ನೋಡಕ್ಕಿ ಹೊಡಿದಿಲ್ಲ ಅವು 2 ಹೋದ್ರೆ ನೋಡಿ ಸ್ನೇಹಿತರೆ ಹೂವು ಹಚ್ಚಿಟ್ಟಿದ್ದು ಬೇಸಾಯ್ತು ರೀ ಮತ್ತು ಹಚ್ಚಿಲಿಕ್ಕೆ ಹೆಂಗೆ ಅದಕ್ಕೆ ನಾ ಕಟ್ ಮಾಡಿಬಿಟ್ಟು ಹೂವು ಹಚ್ಕೊಂತೆ ನಾ ಜ್ವಾದ ಇಟ್ಟಿಲ್ಲ ಗಂಗೋಜಿ ಒಂದು ಸಂಸಾರಕ್ಕೆ ಒಂದು ಯಾರೊಬ್ರು ಮನೆ ಮಾಡಿದ್ರೆ ಬೇಡ ಹೊಲಿತೀನಿ ಮನ್ಯಾಗ ಕೆಲಸ ಮಕ್ಕಳು ಸಾಲಿ ಹೋಗು ಹೇಳ್ತಾ ದೀಪವ ದಗದಾಗತ್ತಿಲ್ಲ ಗಂಗೋಜಿ ಆತಾವು ಇವಾಗ ನೋಡಿ ನಿನ್ನೆ ಒಪ್ಲಿಂಗ್ ಹೋದೆ ಮತ್ತು ಸಾಮಾರು ಲಗ್ನ ಈ ಮಂದಿ ಯಾಕೆ ನಾಳೆಗೆ ಒಂದೇ ಮತ್ತು ಇವು ಹೊಲಿಬೇಕು ಇವು ಪಿಕೋ ಹಾಕಿ ಕೊಡ್ಬೇಕಾಗಿ ಸೀರೆ ಪಿಕೋ ಪಾಲ್ ಆಗ್ಬೇಕು 2 ಜಂಪರ್ ರೆಡಿ ಆಗ್ಬೇಕು ಈ ಟೈಮ್ ಇಟ್ಟು ಅದು ಕಟ್ ಮಾಡೋದಾಗತ್ತೆ ನಾಳೆ ಹೊಲಿದಾಗತ್ತೆ ಲಗ್ನ ನಾಳೆ ಸಂಜೆ 3 ಕೊಡ್ಬೇಕಾಗಿ ಇವತ್ತಿಗೆ ಉಸು ರೆಡಿ ಮಾಡಿ ಮತ್ತು ಈ ಹುಡ್ರು ಬಂದೊಂದು ತಗದ ಯಾವಾಗತ್ತೆ ಇಷ್ಟು ಇನ್ನೂ ಯಾರು ನಾವು ವಾಪಸ್ ಮಾಡಿನಂದ್ರೆ ಎಷ್ಟು ಬಟ್ಟೆ ಅದಾವೆ ನಾವು ವಾಪಸ್ ಕೊಡ್ತೀನಿ ಆಗಲ್ಲ ನೋಡ್ತಿಲ್ಲ ನಿನ್ನೂ ಕೊಡ್ತೀನಿ ವಾಪಸ್ ಆಗಲ್ಲ ಗಂಗೋಜಿ ಅಂತ ಇನ್ಮೇ ಹೊಲ್ತಿದ್ದು ಸಣ್ಣ ಹೊಲಿಯಕ್ಕೆ ನಾನು ಯಾಕೆ ಮನ್ಯಾಗ ಹುಡ್ರು ಸಾಲಿ ಹೋಗೋದವು ಅವ್ಕರು ಜಾಕ್ ಅನ್ಬೇಕು ಊಟ ಅನ್ಬೇಕು ಮನ್ಯಾಗ ಒಂದಿರ್ಲಿಕ್ಕೆ ಜ್ವಾಳ ಇಟ್ಟಾಗೈತೆ ಓಡೋಬೇಕು ನಾನೇ ಅಳ್ಕೊಂಡು ಓಡೋಬೇಕಿಲ್ಲ ನನ್ನ ಅಮ್ಮ ಹಸ್ಮ ಇಟ್ಟಿರ್ತಾ ನಾ ಹಸ್ ಮಾಡಲ್ಲ ವಜ್ಜದ ಎಲ್ಲ ಜೀವನ
ಈಗ ಯಾರು ಇಂಥದ್ದು ಅಂದೆ ಮತ್ತು ಆಗ ಬಟ್ಟೆ ಗಿರಕ್ಕೆ ಹೋದ್ರೆ ಅವ್ರು ತಾಕೆ 2 ತಾಸು ಕೂತ್ ನೋಡಿ ಇಲ್ಲಿ ಬಟ್ಟೆ ಗಿರಕ್ಕೆ ಬಂದಿರಲ್ಲ ಒಯ್ದಿಲ್ಲ ಬೀಳಿಲ್ಲ ಮತ್ತೀಗ ಅನ್ನಕ್ಕೆ ಹೆಂಗೆ ಬರ್ತೀವ ನೀನು ಅನ್ನಕ್ಕೆ ಹೋಗಲ್ಲ ವ್ಯಾಪಾರ ಐತೆ ಅವ ಈಗ ಒಬ್ಬೊಮ್ಮೆ ಒಯ್ತಿರ್ತಾರೆ ಲಾಭ ಆಗಿರ್ತೈತೆ ಅವಾಗ ಅಂತೀವಿ ನಾವು ಲಾಭ ಆಗೈತೆ ಅಂತೀವಿ ಅಂತೀವಿ ನಾವು ಹಂಗೆ ಅಷ್ಟೇ ಅದಕ್ಕೆ ನೀ ಅನ್ನೋ ಮಾತಿ ಬಂತು ಇಷ್ಟು ತುರುಕ್ ಇಟ್ಟಿ ಅಂತಿ ಇಟ್ಟು ಬಟ್ಟೆ ಅದಾವ ಒಲಿದಾಗವಲ್ದು ಇವ 3 ತಿಂಗಳು 4 ತಿಂಗಳು ಬಟ್ಟೆ ಅದಾವ ಇವು ಒಲಿವು ದೀಪಾವಳಿ ಎಲ್ಲಿ ದೀಪಾವಳಿ ತಿರುಗಿ ಆಕಿ 3 ಹೊಟ್ಲೆ ಆದ್ಲು ಆಕೆ ಅದಕ್ಕಿಂತ ಮೊದ್ಲ ಕೊಟ್ಟ ಸೀರೆ ಉಟ್ನೆ ಅಂತ ಹೇಳಿಲ್ಲ ಅವಾಗ ತೊಯ್ಲು ಸ್ಟೋನಿನ ಚಂದ ಗಂಗೋಜ್ಜಿ ನೀವು ಅಂತ ತೊಗೊಲಿಲ್ಲ ಚಂದ ಇದ್ದಿಲ್ಲ ಅವು ಸ್ಟೋನ್ ಇದ್ದವು ಫುಲ್ ಖಾಲಿ ಅದು ಗಂಗೋಜ್ಜಿ ನೋಡಿ ಏನಂತಂದು ಆತವು 2 ಸಲ ತಂದು ಮಾರಿ ಮುಗಿತಾರಲಿನ್ನ ಬನ್ನಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡೋಣ ಮಸ್ತ್ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ 2 ಬ್ಲೌಸು ಕಟ್ ಮಾಡಿದೆ ಕಟ್ ಮಾಡಿದಾಗ ಶ್ರಾವಣಿ ಎದ್ದು ಕುಂತಾಣ್ರಿ ಅಂಗಳ ಕಸ ಗುಡಿಸ್ಬೇಕು ಟೈಮ್ 5 ಗಂಟೆ ಆಗೈತೆ 5:15 ಶ್ರಾವಣಿ ಬರ್ತಾಳೆ 2 ಬ್ಲೌಸು ಟಿಚ್ ಮಾಡ್ಬೇಕ್ರಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಟಿಚ್ ಮಾಡ್ಕೊಂಡ್ರೆ ಮಸ್ತ್ ಆಗುತ್ತೆ ನೋಡಿ ಇದು ತೊಳೈತಿ ಇದು ಆಪ್ ತೊಳೈತೆ ನಾಳೆ 3 ಗಂಟೆಗೆ ಕೊಡ್ಬೇಕ್ರಿ ನಾನು ಇನ್ನು ಆಗಲೇ 3 ಬ್ಲೌಸು ಟಿಚಿಂಗ್ ಮಾಡಿದ್ನಲ್ಲ ಆ 2 ತೊಗೊಂಡು ಹೋದ್ರೆ ನನ್ನೊಂದು ಉಳಾಯ್ತು ನೋಡಿ ನಾ ಕಸ ಹುಡ್ಬೇಕು ಅಂಗಳ ಕಸ ಹುಡುಗಬೇಕು ಅನ್ನೋ ಶ್ರಾವ ನೋಡಿ ಅಂಗಳ ಕಸ ಹುಡೋಕು ಏನ ಬ್ಯಾಡ ಬಾ ಅಪ್ಪಾಜಿ ನಾ ಹುಡ್ತೀನಿ ಬಾ ಸದ್ಯ ಏನು ಮಾಡ್ತೀವಿ ಸ್ನೇಹಿತರೆ ಒಂದು 6 ಸೀರೆ ಕಟ್ ಮಾಡಿಟ್ಟು ಪಿಕೋ ಮಿಷನ್ ಜೇಂಟ್ ಮಾಡಿ ಪಿಕೋ ಹಾಕಿಬಿಡ್ತೀನಿ ರೀ 6 ಸೀರೆಗೆ ಅಂದ್ರೆ 2 ಸೀರೆ 30 ಅಂದ್ರೆ 90 ರೂಪಾಯಿ ಆಗುತ್ತೆ ರೀ ಇದ್ರದ್ದು ಇದಿಷ್ಟು ಟಿಚಿಂಗ್ 90 ರೂಪಾಯಿದು ಟಿಚಿಂಗ್ ಮಾಡ್ದಂಗೆ ಆಗುತ್ತೆ ಮತ್ತು ಇವೆರಡು ಕಟ್ ಮಾಡ್ದಂಗೆ 3 ಬ್ಲೌಸ್ ಕಾಜಿ ಗುಂಡಿನ ಆಗುತ್ತೆ ಇದ್ರಾಗ ಆದ್ರೆ ಹೊಲಿತೀನಿ ಸ್ನೇಹಿತರೆ ಬಡ ಈಗ ಅಂಗಳ ಕಸ ಹುಡ್ಕೊಂಬರ್ತೀನಿ ರೀ ನಮ್ಮ ಶ್ರಾವ್ ನೋಡಿ ಅಂಗಳ ಕಸ ಹುಡ್ಕತ್ತಾನ ಇನ್ನೊಂದಿಷ್ಟು ದಿನ ರೀ ಮಕ್ಕಳು ದೊಡ್ಡದು ಅಂದ್ರೆ ನಮ್ಮದು ಹಿಂಗೂ ಕಾಲು ಬರ್ಬೇಕು ರೀ ಎಲ್ಲದಕ್ಕೂ ಒಳ್ಳೆಯ ಕಾಲು ಬಂದೇ ಬರಬೇಕು ಇವಾಗ 2-3 ದಿನ ಮುತ್ತೈದೆಯರ ಅಡುಗೆ ಮಾಡಬೇಕು ಮುತ್ತೈದೆಯರ ಪೂಜೆ ಮಾಡಬೇಕು ಊಟಕ್ಕೆ ಕಾಟೆ ನಾವು ಅಂತೇಳಿ ಅನ್ನೋರ ಮುಂದೆ ಮಾಡಿ ತೋರಿಸ್ಬೇಕ್ರಿ ಮಾಡಿ ತೋರಿಸಿ ಯಾರು ನಮಗೆ ಅಂದಿರ್ತಾರೆ ನೋಡಿ ಅವ್ರಿಗೆ ಮಾಡಿ ತೋರಿಸಿದ್ವಿ ಅಂದ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ನೋಡಿ ಅಲ್ರಿ ಸ್ನೇಹಿತರೆ ಅವರು ಅನ್ನಂಗೆ ಐತೆ ನಮ್ಗೆ ಅನಿಸ್ಕೊಂಡು ಕಾಲ ಐತೆ ಅವ್ರು ಅನ್ನೋ ಕಾಲ ಐತಿ ಅಂತಾರೆ ನಮ್ಗೆ ಅನಿಸ್ಕೊಂಡು ಕಾಲ ಐತೆ ಅನಿಸ್ಕೊಳ್ಳೇಬೇಕು ನಮ್ಮ ಹಣೆ ನಾವು ಹುಟ್ಟನ ಹಂಗೆ ಓಡಿ ಬಂದುಬಿಟ್ಟಿರ್ತೀವಿ ತಾಯಿ ಹೊಟ್ಟೆನಂತ ನಾವು ಅಲ್ಲೆಲ್ಲ ಬೇಡಿ ಹಣೆ ಬರ ಬರ್ಸ್ಕೊಂಬಂದಿದ್ರೆ ಚಂದ ಹಣೆ ಬರ ಬರ್ಸ್ಕೊಂಬಂದ್ರೆ ಚಂದ ಸಿಗುತ್ತೆ ನಾವು ಏನು ಮಾಡಿಬಿಡ್ತೀವಿ ಸಿಕ್ಕಿಲ್ಲ ಜಗತ್ತಂತೆ ಓಡಿ ಬಂದಿರ್ತೀವಿ ನಡ್ಬರ್ಕ್ ಬಂದು ಎಲ್ಲ ಇಲ್ಲಿ ಬೈಸರು ಸಿಗಲ್ಲ ಸ್ನೇಹಿತರೆ ಅಲ್ಲೇ ಇದ್ದಾಗ ಬಯಸ್ಬೇಕು ಎಲ್ಲನೂ ನಮ್ಮ ಮನೆ ಬರ ಹೆಂಗಿರುತ್ತೆ ಅಲ್ಲೇ ನಾವು ಏನು ನಮಗೆ ಶೆಟಿಗೆವು ನಾನು ಬರೀತಾರಲ್ಲ ಸ್ನೇಹಿತರೆ ಅವಾಗ ನಮ್ಮ ಮನೆ ಬರ್ದಾಗ ದೇವ್ರಟ್ಟೆ ಅಂತ ಗಿಚ್ಚಿಬಿಟ್ಟಿರ್ತಾ ಆಕಿ ಶೆಟಿಗೆವ ನಮ್ಗೆ ಇಷ್ಟೇ ಆಗೋದು ಅವ್ರು ಅನ್ಲಿ ಅನ್ನೋರು ಅಂತಾರೆ ಆಡ್ತಾರೆ ನಮ್ಮ ಕೆಲಸನ ಮಾಡ್ಕೋತ ಹೋದ್ರಾತು ನಮಗೆ ಬಂದಿದ್ದು ಜೀವನ ಮಾತ್ರ ಇದೇ ಫಿಕ್ಸ್ ಅಲ್ಲಿ ಸ್ನೇಹಿತರೆ ನಾವು ಈ ಜೀವನಕ್ಕೆ ಫಿಕ್ಸ್ ಆಗಿವಿ ಅಂದ್ರೆ ಮತ್ತು ಮುಂದೆ ಮನಸ್ಸು ಬೇಜಾರು ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕುಂತ್ರೆ ನಮ್ಮ ಮನಸ್ಸಿಗೆ ಬೇಜಾರಾದ್ರೆ ನಮಗೆ ಬೇಜಾರಾದಂಗೆ ಇನ್ನೊಬ್ಬರು ನಾವೆಷ್ಟು ಮನಸ್ಸು ಕೆಡಿಸ್ಕೊಂಡು ನಾವೆಷ್ಟು ಮತ್ತು ಚಿಂತೆ ಮಾಡ್ಕೋತ ಕುಗ್ಗುತ್ತೀವಿ ನೋಡಿ ಅಷ್ಟು ಕುಗ್ಸಾಕ ಇನ್ನೂ ಅಷ್ಟು ಜನ ಕುಗ್ಸಾಕ ರೆಡಿ ಆಗ್ತಾರೆ ನಾವು ಕುಗ್ಗಬಾರ್ದು ನಾನು ಅಂತಿರ್ತೀನಿ ರೀ ಆದರೆ ಒಂದೊಂದು ಸಲ 1 ದಿನ 2 ದಿನ ಕುಗ್ಗುತ್ತೀನಿ ರೀ ಮತ್ತು ಒಳ್ಳೆ ಸರಿ ಹೋಗ್ಬಿಡ್ತೀನಿ ಸ್ನೇಹಿತರೆ ಒಬ್ರೊಬ್ರು ಹಂಗಲ್ಲ ಅದನ್ನೇ ಚಿಂತೆ ಮಾಡ್ಕೋತ ಅದೇ ಜೀವನ ಅನ್ನಂಗೆ ಮಾಡ್ತಾರೆ ಆ ಥರ ಯಾರೂ ಮಾಡಬೇಡ್ರಿ ನಮ್ಮ ಹಣೆ ಬರ ನಾವು ದೇಶಸೀರೆ ಹಂಗೆ ನಮ್ಮ ಹಣೆ ಬರಕ್ಕೆ ಬಂದಿದ್ದು ದೇವ್ರು ನಮ್ಗೆ ಕೊಟ್ಟಿರ್ತಾನೆ ಇಷ್ಟೇ ನೀವು ಕಷ್ಟ ಅನುಭವಿಸಿ ಬರ್ಬೇಕಂತ ಕೊಟ್ಟಿರ್ತಾನೆ ನಾವು ಅನುಭವಿಸೇ ಹೋಗ್ಬೇಕು ನಮ್ಮ ಹಣೆ ಬರದಾಗ ಏನಿರುತ್ತೆ ಅದು 100ಕ್ಕೆ 100 ತಪ್ಪಿದ್ದಲ್ಲ ಸ್ನೇಹಿತರೆ ಅದು ಅನುಭವಿಸ್ಲೇಬೇಕು ಅನುಭವಿಸಲ್ಲ ಅಂದ್ರೆ ಅದು ತೀರಲ್ಲ ಬನ್ನಿ ನಾನು ಸದ್ಯ ಮತ್ತು ನಿಮಗೆ ಸಿಗ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎತ್ತಿಡ್ತೀನಿ ಇಷ್ಟು ಯಾರೂ ಏನು ಅನ್ಕೋಬೇಡ್ರಿ ಯಾಕೆ ಅಕ್ಕ ಹಿಂಗೆ ಮಾತಾಡ್ತಾಳ ಅಂತ ಅನ್ಕೋಬೇಡ್ರಿ ನಮ್ಗೆ ಆಗ್ಯಾವ ನಮ್ಮ ಜೀವನದಾಗ ಎಲ್ಲ ಥರ ಕಷ್ಟಗಳಾಗಿರ್ತಾವೆ ಸೋಲು ಅಂತ ಬರುತ್ತೆ ಆ ಸೋಲಿಂದ ಗೆಲುವು ಇದ್ದೇ ಇರುತ್ತೆ ಇದೊಂದು ಮಾತು ಅರ್ಥ ಮಾಡ್ಕೊರಿ ನಾನು ಹೇಳೋ ಮಾತು ಪ್ರತಿಯೊಂದು ಸೂಕ್ಷ್ಮ ಮಾತು ಹೇಳ್ತಿರ್ತೀನಿ ಯಾಕಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲನೂ ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಎಷ್ಟು ನಿಮಗೆ ನನಗೆ ಕೈಲಾಗುತ್ತೆ ಅಷ್ಟು ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ ಅದಕ್ಕೆ ನೀವು ಎಲ್ಲೇ ಇರ್ರಿ ನಮ್ಮ ಹಿತಶತ್ರು ಯಾರದಾರ ಅಂದ್ರೆ ನಮ್ಮ ಮಂದಿ ಮಕ್ಕಳೊಳಗೆ ಇರ್ತಾರೆ ಮತ್ತೆ ಕಡಿಯಾಕೆ ಇರೋಕ್ಕೆ ಸಾಧ್ಯ ಇಲ್ಲ ಇದನ್ನು ತಲೆಯಾಗ ಇಟ್ಕೋರಿ ನಮ್ಮ ಶತ್ರುಗಳು ಅದಾರ ಅಂದ್ರೆ ನಮ್ಮ ಹಿಂದೆ ಇರ್ತಾರೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಆ ಶತ್ರುಗಳು ನಮ್ಮ ಜೊತೆ ಚೆನ್ನಾಗಿರ್ತಾರೆ ನಮ್ಮ ಹಿಂದೆ ಇರ್ತಾರೆ ಆದ್ರೆ ನಮಗೆ ಗೊತ್ತಿರಲ್ಲ ಇವ್ರಿ ಏನೋ ಹೊಟ್ಯಾಗ
ಬಾಯ ಬೆಲ್ಲ ಎದೆ ಕತ್ರಿ ಅಂತಾರಲ್ಲ ಆ ಥರ ಸ್ನೇಹಿತರೆ ಬಂಧು ಬಳಗನೇ ಮಾಡೋದು. ಬಾಯ ಬೆಲ್ಲ ಎದೆ ಕತ್ರಿ ತೊಗೊಂಡು ಯಾವ ಹೊತ್ತಿಗೆ ಕತ್ತರಿಸ್ತಾರೆ ನಮ್ಮ ಜೀವನ ಕೇಳೋಕ್ಕಾಗಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬೇದ ಹೇಳ್ದವ್ರು ಬುದ್ಧಿಗೆ ಹೇಳಿದ್ರಂತ ನಾ ಕೇಳೋ ಕೆಡ್ಕಕ್ಕೆ ಹೇಳಿದ್ರಂತ ಬೇದ ಹೇಳ್ದವ್ರು ನಂಬ್ರಿ, ನಾ ಕೇಳಿದವ್ರು ನೆಂದು ನಂಬಕ್ಕೆ ಹೋಗಬೇಡಿ. ಎಲ್ಲರೂ ಅಕ್ಕ ನೀ ಯಾವಾಗಿನೂ ಅಷ್ಟು ಕರೆಕ್ಟಾಗಿ ವಿಡಿಯೋ ಬರ್ತಾಯಿಲ್ಲ, ಅವಾಗ ನನ್ನ ವಿಡಿಯೋ ನಾನು ಬೋರ್ ಆಗುತ್ತಾ 20 ನಿಮಿಷ 30 ನಿಮಿಷ ವಿಡಿಯೋ ಹಾಕಿರ ಬೋರ್ ಆಗುತ್ತಾ ನಿಮಗೆಲ್ಲ ಅಂಥೇಳಿ ನಾನೇನು ಮಾಡ್ತೀನಿ 10 ನಿಮಿಷ 12 ನಿಮಿಷ 15 ನಿಮಿಷ 20 ನಿಮಿಷ ಒಳಗೆ ವಿಡಿಯೋ ಮಾಡ್ತೀನಿ. ಎಲ್ಲರೂ ಏನಂತೀರಿ ಅಕ್ಕ ನಿಮ್ಮ ವಿಡಿಯೋ ನಿಮ್ಗೆ ಮಾತು ಕೇಳಬೇಕು, ನಿಮ್ಮ ಮಾತು ಕೇಳೋಕೆ ಒಂಥರ ಖುಷಿ, ನಿಮ್ಮ ಮೈ ನೋಡೋಕೆ ನೀವು ಒಂಥರ ಖುಷಿ, ನಿನ್ಗೇನು ಅನಿಸುತ್ತಾ 2 ಮಾತು ಇತ್ಯಾದಿಗಳು ಹೇಳಕ್ಕ ನೀನು ಹೇಳಿದ್ರೆ ಒಂಥರ ಖುಷಿ ಅಂತ ಅಂತಾರೆ. ಜೀವನ ಅಂದ್ರೆ ಕಲಿತ ಹರಿದು ಕುಡಿದ್ರೂ ಜೀವನ ಮುಗಿಯಲ್ಲ ಸ್ನೇಹಿತರೆ. ಏಟ್ ಕಲಿತ್ರು ಜೀವನಕ್ಕೆ ಇನ್ನೂ ಕಲಿಯೋದು ಭಾಳ ಇರ್ತೈತೆ. ಯಾರು ಕಲಿಸ್ಲಾರ ಪಾಠ ಜೀವನ ಕಲಿಸುತ್ತೆ ಸ್ನೇಹಿತರೆ. ಶಾಲ್ಯಾಗ ನಾವು ಏನು ಪಾಠ ಕಲ್ತಿರ್ತೀವಲ್ಲ ಅದೆಲ್ಲ ಜೀರೋ ನೋಡಿ, ಶಾಲ್ಯಾಗ ಕಲ್ತಿದ್ದ ಪಾಠ ಎಲ್ಲ ಜೀರೋ. ಈ ಜೀವನ ಏನು ನಮ್ಮ ಪಾಠ ಕಲಿಸುತ್ತಲ್ಲ ಇದೇ ನಮ್ಮ ಕರೆಕ್ಟ್ ಪಾಠ ನೋಡಿ. ಜೀವನ ಕಲಿಸೋ ಪಾಠ ಪ್ರತಿಯೊಂದು ಕಷ್ಟ ಸುಖ ನೋವು ದುಃಖ ನಲಿವು ಎಲ್ಲ ಥರ ಮಂದಿ ಮಕ್ಕಳಿಂದ ಕಲ್ತಿದ್ದ ಪಾಠ. ಎಲ್ಲರೂ ಯಾರು ನಮ್ಮವರು ಯಾರು ಪರರು ಅಂತಾರಲ್ಲ, ನಮ್ಮವ್ರು ಯಾರು ನಮ್ಮವರು ನಮಗೆ ಇಷ್ಟ ಏರಿತಿರ್ತಾರೆ ಸ್ನೇಹಿತರೆ. ಹೊರಗಿನ ಮಂದಿ ಯಾರು ನಮಗೆ ಕೆಟ್ಟು ಬಯಸಲ್ಲ, ಮನೆಯವರೇ ಕೆಟ್ಟು ಬಯಸ್ತಾರೆ. ಇದು ಮಾತು ಯಾರಿಗೆಲ್ಲ ಯಾರ ಜೀವನದಾಗೆಲ್ಲ ಆಗೈತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವಾಗೆಲ್ಲ ಇಷ್ಟು ಕ್ಲೀನ್ ಮಾಡಿ ಪಿಕೋ ಹಾಕಿಬಿಡ್ತೀನಿ ಸ್ನೇಹಿತರೆ. ಪಿಕೋ ಹಾಕಿ ಅಂಗಳ ಕಸ ನೀರು ಬರ್ತೀನಿ. 5:15 ಆಗೈತೆ. ಶ್ರಾವಣ ಹುಡುಕ್ನಂತೆ ಹೋದಾನ ಏನು ಹುಡುಗೈತೆ ಏನು ಬಿಟ್ಟೈತೆ. ಇನ್ನೂ ಶ್ರಾವಣಿ 5:15 ಬರ್ತಾಳ. ಈ ಹುಡ್ರು ನೋಡಿ ಯಾಕೆ ಏನಾಯಿತು ಮೂತುನಾ ಶ್ರಾವಣಿಯ ತಮ್ಮನ ಹುಡುಕ್ತೀನಿ ಬಾ. ಶ್ರಾವಣ ನಿನಗೆ ಹುಡಕ್ಕೆ ಬರ್ತೀನಿ ಬಸ ಕಸ ನೋಡು ಹೆಂಗೆ ಹುಡ್ತಾನ. ಹಾಂ ನೋಡು ಸ್ವಚ್ಛ ಕಸ ಹುಡುಗಿ ನೋಡು. ಶಾಲೆ ಹೋಗಿಲ್ಲ ಬಸಮ್ಮ? ಶಾಲೆ ಹೋಗಿಲ್ಲ ಯಾಕೆ? ಯಪ್ಪ ಯಾರು? ಬಾ ಶ್ರಾವಣ ತಮ್ಮ. ಸ್ನೇಹಿತರೆ ಶ್ರಾವಣಿನೂ ಬಂದು ಅಂಗಳ ಕಸ ಗುಡಿಸಿ ನೀರು ಹೊಡೆದು ಒಳ್ಯಾಕೆ ಬಂದೆ. ಮಳೆನೂ ಬಂತು ನೋಡಿ, ಒಂದು ಮಳೆ ಬಂತು, ಎಲ್ಲ ಮಳೆ ತೋದೈತೆ. ಬರ್ರಿ ಪಿಕೋ ಹಾಕೋನು. ಪಿಕೋ ಮಿಷನ್ ಜಾಯಿಂಟ್ ಮಾಡ್ಕೊತೀನಿ. ನಾನು ಇಷ್ಟು ಕ್ಲೀನ್ ಮಾಡಿ ಪಿಕೋ ಮಿಷನ್ ಜಾಯಿಂಟ್ ಮಾಡ್ಕೊತೀನಿ. 5:15 ಆಗೇ ಬಿಡ್ತು ನೋಡಿ. ನಮ್ಮ ಅಂಟಿಯರು ಬಂದಾರ. ಯಾಕೆ ಶ್ರಾವಣಿ ಏನು ಮಾಡಾಕತ್ತೀರಿ? ಯಾಕಪ್ಪ ಮುಲ್ಯಾಕ ಕುಂತಲ್ಲ? ಹಾಂ ಶ್ರಾವಣ ಯಾಕೆ ಮುಲ್ಯಾಕ ಕುಂತಿ? ಕತ್ತಿ ಓದ್ತಾರಕತ್ತ ಬ್ರೆಡ್ ತಿಂದಾರ? ಪೇಡೆ ಇಟ್ಟಿನಿ ನಿನ್ನ ಪಾಲಿದು ನಾ ಇಟ್ಟಿನಿ, ಟೆನ್ಷನ್ ಮಾಡ್ಕೋಬೇಡ. ನೀ ತಿಂದಿ ಶ್ರವಣ ಹೇಳ ಸಾಲಿ ಪೇಡೆ ತೊಂದಾಗ ನೋಡವ ಇವ ನೀ ಪಾಲಿ ತಿಂದಿಲ್ಲ. ಏ ಹಂಚಿ ಹಂಚಿ ನಿನ್ನ ಪಾಲಿದ ಹಂಚಿನಾಕಿ ಏನ ಏನ ಇಬ್ರು ಏನ ಏನಂದಲ್ಲ 50-50 60 ಈ ಕೊಡೆವ. ಏಯ್ ಶ್ರಾವಣ ನಿನ್ನ ಪಾಲೆ ತಿಂದು ನಿಂತ ಇರಬಾರ್ದು. ಏನಂತ 50 ಶ್ರಾವಣ ನಿನ್ನ ಕಾಲೇಜ್ ಜಾಗಲ್ಲ ಇದು. ಶ್ರಾವಣ ನೋಡು ಈಗ ಶ್ರಾವಣ ಬಾಯ ತಿನ್ನು ಕೊಡ ಅಂತ 3 ಪೇಡೆ ತಿಂದಿ ನೀನು. ಹಾಂ ಇವತ್ತು ಊಟರ ಮಾಡ್ಯಾ ಬರೇ ಬಜ್ಜಿ ಪೇಡೆ ಇದ್ರ ಮ್ಯಾಗದಿ. ಹಾಂ ಮಜ್ಜಿ ಮನೆ ಮಾಡ್ತು ನಾಳೆ ವಡಾಪಾವ್ ಮಾಡೋಣ. ವಡಾಪಾವ್ ಪಾವ್ ಸಿಗಲ್ಲ, ವಡೆ ಸಿಗ್ತಾವೆ. ಪಾವ್ ಬ್ರೆಡ್ ಇರ್ತಾನೆ ಇಲ್ಲ ಬ್ರೆಡ್ ಮನೆ. ಬನ್ನಿ ಸ್ನೇಹಿತರೆ ಇವಾಗ ಎಲ್ಲ ಕಟ್ ಮಾಡಿ ಪಿಕೋ ಹಾಕಕ್ಕೆ ಒಂದಿಷ್ಟು ಕಸಿ ಹೊಲ್ಕೋತೀನಿ ರೀ. ಯಾಕಂದ್ರೆ ಬೆಲ್ಟ್ ಬೇಕಲ್ರಿ, ಖಾಲಿ ತುಳಿದು ಹಾಕಿ ಮಾಡಿ ಪಿಕೋ. ಇವಾಗ ಕಸಿ ಹೊಲ್ಕೊಂಡು ಕಸಿ ಹಾಕ್ತೀರಿ. ಕಸಿ ಹೊಲ್ದು ಇಟ್ಕೊಂಡೆ ಒಮ್ಮೆ ಸೇರಿ ಒಮ್ಮೆ ಹೊಲ್ಕೊಂಡ್ರೆ ಸೇರಿ ಹಾಕಿ ನೋಡಿ ಸ್ನೇಹಿತರೆ. ಯಾರ ಫೋನ್ ಹತ್ತಕ್ಕಂತ ತಡ್ರಿ ಮಾತಾಡ್ತೀನಿ ಸ್ನೇಹಿತರ ಅಂತ ಫೋನ್ಯಾಗ. ಹಲೋ ರೀ ಹಲೋ ರೀ ಕೇಳಿ ಆರಾಮಿಲ್ರಿ ನನಗ
ಆರಾಮಿಲ್ಲ ನೋಡ್ರಿ. ಗುಳಿಗೆ ತಗೊಂಡು ರಾಕಿಲ್ರಿ. ಯಾವಾಗ ಕೊಡ್ತೀರಿ ನೀವು? ದುಡ್ಡು ಕೊಡ್ತೀರಿ? ಏನು ದುಡಿತೀರಿ, ಏನು ಕೊಡ್ತೀರಿ? ನಮಗೆ ಆರಾಮಿಲ್ಲ. ವಿಡಿಯೋ ಕಾಲಿಂಗ್ ಮಾಡ್ಬೇಕ್ರಿ? ಇಲ್ಲ ಮುಂದೆ ಬರ್ರಿ, ವಿಡಿಯೋ ಕಾಲಿಂಗ್ ಮಾಡ್ತೀನಿ. ನನ್ನ ಮುಂದೆ ಬರ್ರಿ ಅನ್ನಲ್ಲ. ಆರಾಮದಿರಿ? ಏ ವಿಡಿಯೋ ಕಾಲಿಂಗ್ ಯಾಕಡೆ ನೋಡ್ತೀರಿ? ಯಾಕಡಿಲ್ಲ ವಿಡಿಯೋ ಕಾಲಿಂಗ್ ಮಾಡಿ. ರೀ ಜ್ವರ ಬಂದ ದವಾಖಾನೆ ರೊಕ್ಕ ಕೊಡ್ರಿ. ಏನು ಹಾಕ್ರಿ? ಭಾಳ ಹುಷಾರ್ ತಪ್ಪೈತ್ರಿ ಮಮ್ಮಿಗೆ. ಏನು ಮಾಡ್ಬೇಕ್ರಿ? ಟೆನ್ಷನ್ ನೋಡಿ ಸ್ನೇಹಿತರೆ. ನಮ್ಮ ಶ್ರಾವಣದೊಂದು ಕಾಮಿಡಿ ಆಗುತ್ತೆ ನೋಡ್ರಿ. ಡೈಲಿ ನೋಡ್ರಿ ನಾವು ಹುಡುಗರು ಆಟ ಆಡ್ಕೊ ಹೊತ್ತೋಗಿದ್ದಾಗ ಗೊತ್ತಾಗಲ್ಲ ನೋಡಿ. ಸ್ಟಿಚಿಂಗ್ ಮಾಡಾಗ ಒಂದೊಂದ್ರಿ ನೋಡ್ರಿ. ನೀವೇನು ಮಾಡ್ತೀರಿ? ರೊಕ್ಕ ಕೊಡ್ಲಲ್ರಿ? ಯಾವಾಗ್ರಿ ನೋಡಿ ಸ್ನೇಹಿತರೆ, ಶ್ರಾವಣಿ ದೇವ್ರ ಮುಂದೆ ದೀಪ ಐತಮ್ಮ. ಬಟ್ಟೆ ಬೆಳಗಿ ರಾಟಿ ಮಾತ್ರ ಬೆಳಗ್ಯಾಡ್ರಿ. ಬಟ್ಟೆ ಬೆಳಗ್ಗೆ ಊದಿ ಹೊಸ್ಲಿ ಬೆಳಗಮ್ಮ. ಹೊಸ್ಲಿ ಏನೇನು ಬೆಳ್ಕೊತೀಯ? ಬಟ್ಟೆ ಬೆಳ್ಕೊ. ಹೊಸ್ಲಿ ಬೆಳಿಗ್ಗೆ ಬೀರಪ್ಪ ಮುಟ್ಟೆ ದೀಪ ಹಚ್ಚೊಂಬ. ನಂದು ಲೇಟ್ ಆಗುತ್ತೆ ರೀ. ನಾವು ಇಷ್ಟು ಹೊಲ್ಕೊಂಕೇರಿ ಲೇಟ್ ಆಗುತ್ತೆ. ಹಿಂಗಾಗಿ ಶ್ರಾವಣಿಗೆ ಹಚ್ಚೇನ್ರಿ. ಒಂದು ಸ್ವಲ್ಪ ದೇವ್ರ ಮುಂದೆ ದೀಪ ಹಚ್ಚಿ ಆಕಿ ಓದ್ಕೊತ ಅಭ್ಯಾಸ ಮಾಡ್ಕೊತ ಕುಂತ್ಲಂದ್ರೆ ಟೈಮು 7 ಗಂಟೆ ಆಗಿ ಬಂದೈತೆ ರೀ. ಸ್ವಲ್ಪ 7:30 ತನಕ ಕೆಲಸ ಮಾಡ್ಕೊಂಡು ಆಮೇಲೆ ಅನ್ನ ಸಾಂಬಾರು ಮಾಡಿ ಇಷ್ಟು ಪಿಕೋ ಹಾಕ್ತೀನಿ ರೀ. ಮಿಷನ್ ಕಿತ್ತಿ ಲೇಟ್ ಆಗುತ್ತೆ ನೋಡಿ. ಅಲ್ಲಿ ಬೆಳಗೋದು ನೋಡಿ. ಶ್ರಾವಣ ಮಾತ್ರ ಕಿಡಿಗೇಡಿ ಅದ ನೋಡಿ. ಕೊಲ್ಲಿ ಮುತ್ತೆ ಬಂದು ಕೊಲ್ಲಿ ಮುತ್ತೆ ಅಂದ್ರೆ ಅನಿಸ್ತಾನೆ ರೀ. ಕತ್ತಲೆ ಯಾಕಂದ್ರೆ ಹೋಗ್ಬಿಡ್ತಾನೆ ಸ್ನೇಹಿತರೆ. ಶ್ರಾವಣ ಕೊಲ್ಲಿ ಮುತ್ತೆ ಬಂದು ಚೌಳಿ ಹಿಡ್ಕೊಂಡಾಗ ಬಂದು ಮತ್ತು ಹೋಗ್ತೀವಿ ಹೊರಗೆ. ಹಾಂ ಸ್ನೇಹಿತರೆ, ಈ ಕಡೆ ಕೊಬ್ಬರಿ ಸಾಂಬಾರು ಮಾಡಿದೆ, ಈ ಕಡೆ ಅನ್ನ ಮಾಡೀನಿ. ಸಾಂಬಾರು ಅನ್ನ ಮಾಡೀನಿ. ರೊಟ್ಟಿ ಅದಾವು. ಒಂಥರ ಚೆನ್ನಾಗಿ ಕುದಿಬೇಕ್ರಿ ಸಾಂಬಾರು. ಕೊಬ್ಬರಿ ಸಾಂಬಾರು ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನೋಡಿದು. ಇದಕ್ಕೆ ಕೊಬ್ಬರಿ ಪುಟಾಣಿ. ನನಗೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನೆನಪು ಮಾಡಿದರು, ಅಕ್ಕ ನೀವು ಕೊಬ್ಬರಿ ಸಾಂಬಾರು ಮಾಡ್ತಿರಲ್ಲ, ಅದು ಯಾವ ಥರ ಮಾಡ್ತೀರಿ ಅಕ್ಕ, ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರು. ಕೊಬ್ಬರಿ ಹುರಿದು ಮಾಡ್ತೀರಿ ಅಂತಿಲ್ಲ, ಕೊಬ್ಬರಿ ಹುರಿಯಲ್ರಿ. ಹಸಿ ಕೊಬ್ಬರಿ ಕಾಯಿ ಹೊಡೆದು ಕೊಬ್ಬರಿ ತೊಗೊಂಡು ಮಾಡಿ ನೋಡಿ. ಕಾಯಿ ಹೊಡೆದು ಒಲಿ ಹೆಂಗೆ ಬಿದ್ದಾವ್ರಿ. ಕೊತ್ತಂಬರಿ ಕರಿಬೇವು ಮಾಡ್ದಾಕಿಡಬೇಕು. ಗುಂಡು ತೊಗೊಂಡಿನಿ ರೀ. ಇನ್ನು ಬೆಳ್ಳುಳ್ಳಿ ಒಂದು 2 ಬೆಳ್ಳುಳ್ಳಿ ಹೆಚ್ಚಿಟ್ಟು ಕೊಟ್ಟ ಶ್ರಾವಣ. 2 ಜಜ್ಜಿ ಹಾಕಿದೆ, 2 ಉದಾ ಸ್ನೇಹಿತರೆ. ಎತ್ತಿಡಬೇಕು. ಇವಾಗ ಇದು ಇಟ್ಟೇ ಇಲ್ಲರಿ. ಮುಂಜಾನೆ ಬೆಳಗ್ಗೆ ನೋಡ್ತೀನಿ ಸಾಂಬಾರು ಕುದಿಲಿ, ಊಟ ಮಾಡಿಸ್ಬೇಕ್ರಿ ಅವ್ರಿಗೆ. 8 ಗಂಟೆ ಆಗೈತಿ. ಇನ್ನು ಮಿಕ್ಸರ್ಗೆ ಹಾಕಿನಿ. ಮಿಕ್ಸರ್ನ ಇಲ್ಲೇ ಐತೆ. ಸೀರೆ ಪಿಕೋ ಹಾಕಕತ್ತೀನಿ. 1-2 ಸೀರೆ ಹಾಕಿದೆ. ಜೋಳ ಅಳಿಬೇಕ್ರಿ. ಅವ್ರು ಕುಂತಾರ ನೋಡಿ. 8 ಗಂಟೆಗೆ 8:30 ಕಮ್ಮಿ ಐತ್ರಿ. 8 ಗಂಟೆಗೆ ಅಲ್ರಿ, 8:30 ಅಷ್ಟು ಕಮ್ಮಿ ಐತೆ. 8:20 ಆಗೈತೆ ನೋಡಿ. ಆದರೂ ಮುಕ್ಕೋನಕ್ಕೆ ಓಡಾಡಕತ್ತಾನೆ ರೀ ನಮ್ಮ ಶ್ರವಣ. ಬಾ ಅಪ್ಪಾಜಿ ಊಟ ಮಾಡಿಸ್ತೀನಿ ಬಾ, ಉಣಿಸಿ ಮನಗಿಸ್ತೀನಿ ಬಾ. ಉಣಿಸಿ ಹಾಸಿಗೆ ಕೊಟ್ಟು ಅವ್ರ ಮನೆಗೀಸಿ ನಾನು ಕೆಲಸ ಮಾಡ್ಕೊತ ಕುಂದಿರ್ತೀನಿ ರೀ. 12 ಗಂಟೆ ಆದ್ರೆ ನನಗೆ ಕೆಲಸ ಆಗುತ್ತೆ. ಪಿಕೋ ಹಾಕಿ ಮಡಿಚಿಟ್ಬಿಡ್ತೀನಿ ರೀ. ಈಗ ಇದೊಂದು ಸೀರೆ ಪಿಕೋ ಹಾಕೀನಿ ಸ್ನೇಹಿತರೆ. ಇದೊಂದು ಹಾಕಿ ಮಡಿಚಿಟ್ಟಿನಿ. ಅದನ್ನೊಂದು ಹಾಕಿ ಮಡಿಚಿಡ್ಬೇಕಂದೆ ಶ್ರಾವಣ ಮಲ್ಕೊಳಕ್ಕೆ ಓಡಾಡಕತ್ನಲ್ಲ, ಹೀಗಾಗಿ ಅಡುಗೆ ಮಾಡ್ಕೊಂಡು ನೋಡಿ. ಬನ್ನಿ ಇವು ಒಂದು 4 ಹಾಕ್ತೀನಿ. ಇದೊಂದು ಮಡಿಚಿಡ್ತೀನಿ. ಅವ್ರಿಗೆ ಊಟ ಮಾಡಿಸಿ ಹಾಸಿ ಹಾಕಿ ಮನೆಗೀಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಅಷ್ಟು ಸೀರೆಗಳು ಪಿಕೋ ಹಾಕಿ ಮಿಷನ್ ಚೇಂಜ್ ಮಾಡಿದೆ. ಟೈಮ್ 9:30 ಆಗೈತ್ರಿ. ಇನ್ನೂ ಊಟಿಲ್ಲ. ಶ್ರಾವಣ್ ಕುಮಾರ ಮಲ್ಕೊಂಡಾನ. ಶ್ರಾವಣಿನ ಇಟ್ಟು ಅಭ್ಯಾಸ ಮಾಡಾಕತ್ತಾಳ. ನಿಂದ್ರ ಮಮ್ಮಿನ ನಿಂದು ಅಭ್ಯಾಸ ಐತೆ ಮಾಡ್ಕೋತೀನಿ ಅಂದ್ಲು. ಕುಂತೀನಿ ರೀ ಆಕಿನ ಕರ್ಕೊ ಊಟ ಮಾಡ್ಬೇಕಂತೇಳಿ. ಸ್ನೇಹಿತರೆ, ಇವತ್ತು ನಾಳೆ ಸೋಮವಾರ ಒಂದು ಮದುವೆ ಐತ್ರಿ. ನಮ್ಮ ಅತ್ತೆ ತಂಗಿ ಮೈದನ ಮಕ್ಕಳದ್ದು ಐತೆ ಸ್ನೇಹಿತರೆ. ದೂರಲ್ಲ ಮನೆಯಿಂದ. ಇವತ್ತು ಮದುವೆ ನಾಳೆಗೆ ಒಂದಿನ ಬಿಟ್ಟು ನಾಡ್ದೈತಿ. 2 ಬ್ಲೌಸ್ ಸ್ಟಿಚ್ ಮಾಡಬೇಕು. ಕಟ್ ಮಾಡ್ತೀನಿ. ನಮ್ಮ ಅತ್ತೆ ತಂಗಿ ಮಗಳವೇ 2 ಬ್ಲೌಸು ಇವತ್ತು 2 ಕೊಟ್ಟು ಕಳ್ಸೀನಿ ಸ್ನೇಹಿತರೆ. ಇವಾಗ ಏನು ಹೇಳಕ್ಕೆ ಬಂದೀನಂದ್ರೆ, ನಾನು ಬಳಿ ಹಾಕ್ಸೊಂಬರಕ್ಕೆ ಹೇಳಿದ್ರು. ಅವ್ರು ಮುದ್ದೆಬಾದಾಗಿರ್ತಾರೆ. ನನಗೆ ಗೊತ್ತಿಲ್ಲ ಇಲ್ಲೇ ಹಾಕ್ತಾರೆ ಏನು ಮಾಡ್ತಾರೆ ಅಂದೆ. ನಮ್ಮಿಬ್ಬರನ್ನಾಗಿ ಹಿಂದೇರು ಹೋಗ್ಯಾರಿ. ಕರ್ಲೇರ ಹೋಗ್ಯಾರ ಸ್ನೇಹಿತರೆ. ಇಬ್ಬರು ಕೂಡಿ ಕರ್ಲೇರ ಹೋಗ್ಯಾರ. ಅದಕ್ಕೆ ನಾನು ಹೇಳ್ತೀನಿ ನಿಮಗೇನಂದ್ರೆ, ಕಡೆಗಣಿಸುವ ಸಂಬಂಧಗಳಿಗೆ ಕಲ್ಲಾಗಬೇಕು ಹೊರ್ತಾಗಿ ಕಣ್ಣೀರು ಹಾಕ್ಬಾರ್ದು ನಾವು. ಯಾಕಂದ್ರೆ ಅವ್ರು ಕರೆದಿಲ್ಲ, ನಮ್ಮ ಕಲ್ಲೆಲ್ಲ ಇಬ್ಬರೇ ಹೋಗ್ಯಾರೋಡು. ನಾನು ಒಬ್ಬಾಕೆ, ನಾವೊಬ್ಬರೇ, ಅವರೆಲ್ಲ ಒಂದು ಅನ್ನೋ ಮನಸ್ಸನ್ನ ಇಟ್ಕೋಬೇಡಿ. ಅವೆಲ್ಲ ಸಂಬಂಧಗಳು
ಕಡೆಗಣಿಸಿ ನಮ್ಮ ಕಡೆಗಣಿಸಿ ಹೋಗಿರ್ತಾರೆ ಅಂದ್ರೆ ಕಲ್ಲಾಗಬೇಕು ಕಡೆಗಣಿಸಿ ಹೋಗುವ ಸಂಬಂಧ ಕಲ್ಲಾಗಬೇಕು ಹೊರತು ಕಣ್ಣೀರು ಆಗಬಾರ್ದು ಸ್ನೇಹಿತರೆ. ನಾವು ಕಣ್ಣೀರು ಯಾವತ್ತೂ ಹಾಕ್ಬಾರ್ದು. ನನಗೆ ಇವಾಗ ಅರಿವಾಗೈತೆ. ನನಗೆ ನನ್ನ 2 ಮಕ್ಕಳು ನಾನು ಇಷ್ಟೇ ಜೀವನ ನೋಡಿ. ಇಷ್ಟು ಅನ್ಕೊಂಡು ನಾನು ಜೀವನ ಮಾಡ್ತೀನಿ. ಇದಕ್ಕೆಲ್ಲ ನೀವೇನಂದಿರಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರು ನಿಮ್ಮ ಯಾರೇ ಸಂಬಂಧಿಲಿ ಕಡೆಗಣಿಸೇ ಗಣಿಸ್ತಾರೆ. ನಾವೇ ಇದು ಮಾಡಬೇಕು, ನಾವೇ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ವಿಚಾರ ಮಾಡಬೇಡಿ. ಅವೇ ಕಡೆಗಣಿಸುವ ಸಂಬಂಧ ಯಾವತ್ತೂ ಶಾಶ್ವತ ಆಗಲ್ಲ. ಯಾರು ಯಾವತ್ತೂ ಹೀಗೆ ಇರ್ತೀವಂತೂ ಗೊತ್ತಿಲ್ಲ. ಎಲ್ಲರಿಗೂ ಮನಸ್ಸು ತಾಪ ಬರುವೆ, ಎಲ್ಲರೂ ಮನಸ್ಸು ಹೊಡಿದೆ. ಆದ್ರೆ ನಮ್ಮದು ಆಳಿಗೆ ಒಂದು ಬಿದ್ದೈತಂದ್ರೆ ಕಲ್ಲು ಹೋಗ್ಯಾರ ಭಾಳ ಮಂದಿ. ಆ ಪೆಟ್ಟೇಟಿಗೆ ಯಾರು ಅಂಜಬೇಡಿ. ಅಲ್ಲಿ ನಾವೊಬ್ಬರೇ ಆದ್ವಿ ನಮ್ಮನ್ನು ಬಿಟ್ಟು ಹೋಗ್ಯಾರ ಅಂತ ಕಣ್ಣೀರು ಹಾಕೋಕೆ ಹೋಗಬೇಡಿ. ಅಲ್ಲಿ ಕಲ್ಲು ಮಾಡ್ಕೊಳ್ಳಿ. ಮನಸ್ಸು ಕಲ್ಲು ಮಾಡ್ಕೊಂಡ್ರೆ ಎಲ್ಲ ಕಲ್ಲಾಗುತ್ತೆ. ಕಡೆಗಣಿಸಿ ಹೋದವ್ರಿಗೆ ಸಂಬಂಧಗಳಿಗೆ ಕಣ್ಣೀರು ಯಾವತ್ತೂ ಹಾಕ್ಬೇಡ್ರಿ. ಅಲ್ಲಿ ಕಲ್ಲು ಮಾಡ್ಕೊಂಬಿಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಯಾಕಂದ್ರೆ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು. ನಾನು ಮಾತ್ರ ಮಾಡಿದ್ದು ಮೊನ್ನೆ ದೀಪಾವಳಿ ಹಬ್ಬದಂತ 2 ದಿನ ಕಣ್ಣೀರು ಹಾಕಿದೆ. ಎದಕ್ಕೆ ಬರುತ್ತೆ ವಿಚಾರ ಮಾಡಿದೆ. ಅವರೇ ಕಡೆಗಣಿಸಕತ್ತಾರಂದ್ರೆ ನಾವು ಕಣ್ಣೀರು ಹಾಕಿ ಏನು ಪ್ರಯೋಜನ? ಆ ಸಂಬಂಧಕ್ಕೆ ಕಲ್ಲಾಗ್ಬಿಡ್ಬೇಕು, ನಾವೇ ಕಲ್ಲಾಗ್ಬಿಡ್ಬೇಕು. ಅಲ್ಲಿ ಕಣ್ಣೀರು ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ಅಂಥೇಳಿ ಅವರು ಅಲ್ಲಿ ಇಟ್ಕೊಂಬರಲಿ. ನಾವು ಮದ್ವೆಗೆ ಹೋಗ್ತೀವಿ, ಮದ್ವೆ ಮುಗಿಸ್ಕೊಂಬರ್ತೀವಿ ಸ್ನೇಹಿತರೆ. ಮದ್ವೆಗೆ ಹೋದ್ರೆ ವಿಡಿಯೋ ಮಾಡ್ತೀನಿ. ನಾಳೆಗೂ ಏನೋ ಕಾರ್ಯಕ್ರಮ ಇದ್ರೆ ಕರೆಯಕ್ಕೆ ಬರ್ತಾರೆ ಅವರು. ಬಸ್ಸಿಗೆ ಹೋಗ್ಬೇಕ್ರಿ, ಮುದ್ದೆ ಭಾಳ ಇಲ್ಲವಲ್ಲ. ನಾವೇನು ಹೋಗಿ ವಿಡಿಯೋ ಮಾಡಿದ್ರಾಗ ಆಟ್ರಾಗೈತಿ. ಮುತ್ತೆ ಬಳಿ ಹಾಕೊಂಬಂದಾರಂತೆ ಸುಮ್ಮನೆ ಅದೇ. ಇವೆರಡು ಬ್ಲೌಸ್ ಸ್ಟಿಚ್ ಮಾಡಬೇಕು ನಾಳೆಗೆ. ಇವಾಗ ರಾತ್ರಿ ಮಾಡಿ ಅಂತೀನಿ, ಸುಸ್ತಾಗೈತೆ. ರಾಟಿಗೆ ಎಣ್ಣೆ ಅದು ಹುಣ್ಸಿನ ಸ್ನೇಹಿತರೆ ದಾರನ ರೆಡಿ ಮಾಡಿಟ್ಟಿನಿ. ಬೆಳಗ್ಗೆ ಎದ್ದು ಒಂದಿಷ್ಟು ಹೊಲಿಬೇಕಂತ ಮಾಡಿ ನೋಡೋಣ ಏನೇನಾಗುತ್ತೆ. ನಾವು ಹೊಲದಂದ್ರೆ ನಿಮಗೂ ವಿಡಿಯೋ ಶೇರ್ ಮಾಡಿರ್ತೀನಿ. ವಿಡಿಯೋ ಆದಷ್ಟು ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ವ್ಯೂಸ್ ಇಲ್ಲ, ಲೈಕ್ ಇಲ್ಲ, ಏನೂ ಇಲ್ಲ, ಬೇಜಾರಾಗ್ಬಿಟ್ಟೈತೆ. ವಿಡಿಯೋನೇ ಸಾಕಪ್ಪ ಮಾಡೋದು ಯೂಟ್ಯೂಬನೇ ಅನಿಸುತ್ತಾ. ಆದರೆ ಬಿಡೋಕ್ಕಾಗಲ್ಲ ಸ್ನೇಹಿತರೆ. ಇಷ್ಟೆಲ್ಲ ಕಷ್ಟಪಟ್ಟು ಮ್ಯಾಗ ಬಂದು ನಿಂತೀವಿ. ಆದ್ರೆ ನಮ್ಮಂಥವ್ರು ವಿಡಿಯೋ ನೋಡೋಕ್ಕಿಂತ ಇಲ್ಲೆಲ್ಲ ಸುಳ್ಳ ಚೈನಿಗೆ ಹೆಚ್ಚು ಬೆಲೆ ಇದೆ ಸ್ನೇಹಿತರೆ. ನಾವು ನಿಜ ಇದ್ದಿದ್ದಂಗೆ ಹೇಳ್ತೀವಲ್ಲ, ಯಾರೂ ನಂಬಲ್ಲ, ನಮ್ಮನ್ನ ಯಾರೂ ಇದು ಮಾಡಲ್ಲ. ಹೋದಾರ ಹೋಲಿ ಇದ್ದಾರ ಇಲ್ಲಿ ಸತ್ಯಕ್ಕೆ ಇರ್ಬೇಕಂತೀವಲ್ಲ, ಸತ್ಯಕ್ಕೆ ಬೆಲೆ ಇಲ್ಲ, ಸುಳ್ಳಿಗೆ ಬೆಲೆ ಇದೆ ಸ್ನೇಹಿತರೆ. ಬಾಯ್ ಹೇಳ್ಬಿಡು, ಗುಡ್ ನೈಟ್ ಹೇಳ್ಬಿಡು. ಬಾಯ್, ಗುಡ್ ನೈಟ್. ನಾವಿಬ್ರು ಯಾರ್ಯಾರು ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಮ್ಮ ತಮ್ಮ ಸಿಗಲ್ರಿ. ಯಾಕ್ರಿ? ಅವ್ರಿಗೆ ಹಾಂ